ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಏನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂಥ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂಥ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂಥ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ GB ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಏನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂಥ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂಥ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂಥ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ GB ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ
ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಏನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂತ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂತಹ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ GB ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಏನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನ ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಸ್ವಚ್ಛ ಮಾಡಬೇಕು ಮತ್ತೆ ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರದು ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ, ಹೂಳೆತ್ತಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂತ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದ್ರೆ ಅಲ್ಲಿವರೆಗೂ ಹೋದ್ರೆ ಮುಳುಗುವಂತಹ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು
ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂತಹ ನೀರೇನಿದೆ ಅದನ್ನ ಹೊರಗೆ ತೆಗೆದು ಹಾಕುವಂತ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬಾ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.